ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಸ್ನಾನ ಮಾಡೋದಕ್ಕೂ ಮೊದಲು ತಲೆಗೆ ಏನೆಲ್ಲ ಹಾಕಬೇಕು ಅಂತ ತಿಳ್ಕೊಳ್ಳೋಣ. ಕೂದಲು ನಮ್ಮ ಸೌಂದರ್ಯದ ಪ್ರಮುಖ ಭಾಗವಾಗಿದೆ. ಹೊಳೆಯುವ, ದಪ್ಪ ಮತ್ತು ಆರೋಗ್ಯಕರ ಕೂದಲನ್ನು ಪ್ರತಿಯೊಬ್ಬರು ಬಯಸುತ್ತಾರೆ. ಕೂದಲು ಚೆನ್ನಾಗಿ ಬೆಳೆಯಬೇಕಾದರೆ ಕೂದಲಿನ ಆರೈಕೆ ಬಹಳ ಮುಖ್ಯ. ಬದಲಾಗುತ್ತಿರುವ ಜೀವನ ಶೈಲಿ, ಮಾಲಿನ್ಯ ಮತ್ತು ರಾಸಾಯನಿಕ ಉತ್ಪನ್ನಗಳಿಂದಾಗಿ ಕೂದಲಿನ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಹೀಗಿರುವಾಗ ನಿಯಮಿತವಾಗಿ ಕೂದಲಿಗೆ ಎಣ್ಣೆ ಹಚ್ಚುವುದು, ಸರಿಯಾದ ಆಹಾರವನ್ನು ಸೇವಿಸುವುದು ಮತ್ತು ನೈಸರ್ಗಿಕ ಪರಿಹಾರಗಳನ್ನು ಅಳವಡಿಸಿಕೊಳ್ಳುವುದು ಕೂದಲನ್ನು ಸುಂದರವಾಗಿ ಆರೋಗ್ಯಕರವಾಗಿ ಇಡಲು ಸಹಾಯ ಮಾಡುತ್ತದೆ. ಕೂದಲಿನ ಆರೈಕೆಯಲ್ಲಿ ಕೇವಲ ಎಣ್ಣೆ ಹಚ್ಚುವುದು, ಶಾಂಪೂ ಮಾಡುವುದು ಸಾಕಾಗುವುದಿಲ್ಲ. ಶಾಂಪೂ ಮಾಡುವ ಮೊದಲು ಕೂದಲಿಗೆ ಕೆಲವೊಂದು ನೈಸರ್ಗಿಕ ವಸ್ತುಗಳನ್ನು ಹಚ್ಚಿಕೊಂಡ್ರೆ ಕೂದಲಿನ ಬೇರುಗಳು ಬಲಗೊಳ್ಳುತ್ತವೆ. ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕೂದಲನ್ನು ರೇಷ್ಮೆಯಂತಹ ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶಾಂಪೂ ಮಾಡಿದ ನಂತರ ನಿಮ್ಮ ಕೂದಲು ರೇಷ್ಮೆಯಂತಹ ಮತ್ತು ಆರೋಗ್ಯಕರವಾಗಿ ಕಾಣಬೇಕೆಂದರೆ ಶಾಂಪೂ ಮಾಡುವ ಮೊದಲು ಇದನ್ನು ಹಚ್ಚುವುದು ಉತ್ತಮವಾಗಿರುತ್ತದೆ. ತೆಂಗಿನ ಎಣ್ಣೆ. ಶಾಂಪೂ ಮಾಡುವ ಮೊದಲು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಚ್ಚಿ. ಇದು ಕೂದಲಿನ ಬೇರುಗಳನ್ನು ಪೋಷಿಸುತ್ತದೆ, ತಲೆ ಒಟ್ಟುಗಳಿಂದ ರಕ್ಷಿಸುತ್ತದೆ ಮತ್ತು ಕೂದಲನ್ನು ಮೃದುಗೊಳಿಸುತ್ತದೆ. ಶಾಂಪೂ ಮಾಡುವ 30 ನಿಮಿಷಗಳ ಮೊದಲು ಕೂದಲಿಗೆ ಎಣ್ಣೆ ಹಚ್ಚಿ. ಇದರಿಂದ ಎಣ್ಣೆ ಕೂದಲಿನಲ್ಲಿ ಚೆನ್ನಾಗಿ ಹೀರಲ್ಪಡುತ್ತದೆ. ಮೆಂತ್ಯ ಬೀಜದ ಪೇಸ್ಟ್. ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲು ಮೆಂತ್ಯವನ್ನು ಬಹಳ ಹಿಂದಿನಿಂದಲೂ ಕೂದಲಿಗೆ ಬಳಸಲಾಗುತ್ತದೆ. ಮೆಂತ್ಯವು ಕೂದಲು ಉದುರುವುದನ್ನು ತಡೆಯುತ್ತದೆ ಮತ್ತು ಕೂದಲನ್ನು ದಪ್ಪವಾಗಿಸುತ್ತದೆ. ಮೆಂತ್ಯ ಬೀಜವನ್ನು ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿ ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚಿ. 30 ನಿಮಿಷಗಳ ನಂತರ ಶಾಂಪೂ ಮಾಡಿ. ನಿಮ್ಮ ಕೂದಲು ತುಂಬ ಸುಂದರವಾಗಿ ಕಾಣುತ್ತದೆ. ಅಲೋವೆರಾ ಜೆಲ್. ಅಲೋವೆರಾ ಚರ್ಮ ಹಾಗೂ ಕೂದಲಿಗೆ ಪ್ರಯೋಜನಕಾರಿ. ಅಲೋವೆರಾ ಕೂದಲನ್ನು ತಂಪಾಗಿಸುತ್ತದೆ ಮತ್ತು ತೇವಗೊಳಿಸುತ್ತದೆ. ಶಾಂಪೂ ಮಾಡುವ ಮೊದಲು ನೀವು ಅಲೋವೆರಾ ಜೆಲ್ ಅನ್ನು ಹಚ್ಚಿ. ಇದು ಕೂದಲನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ನೆತ್ತಿಯ ತುರಿಕೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಶಾಂಪೂ ಮಾಡುವ ಮೊದಲು ನೀವು ಕೂದಲಿಗೆ ಅಲೋವೆರಾ ಹಚ್ಚಿ. ಜೇನುತುಪ್ಪ. ಜೇನುತುಪ್ಪವು ಕೂದಲಿನ ತೇವಾಂಶವನ್ನು ಕಾಪಾಡಿಕೊಳ್ಳುತ್ತದೆ ಮತ್ತು ಕೂದಲನ್ನು ಹೊಳೆಯುವಂತೆ ಮಾಡುತ್ತದೆ. ಸ್ವಲ್ಪ ಜೇನುತುಪ್ಪವನ್ನು ತೆಗೆದುಕೊಂಡು ಅದನ್ನು ನೆತ್ತಿ ಮತ್ತು ಕೂದಲಿಗೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಶಾಂಪೂ ಮಾಡಿ. ನೆಲ್ಲಿಕಾಯಿ ಪೇಸ್ಟ್. ನೆಲ್ಲಿಕಾಯಿ ವಿಟಮಿನ್ ಸಿ ಯಿಂದ ಸಮೃದ್ಧವಾಗಿದೆ. ಇದು ಕೂದಲನ್ನು ಬಲವಾಗಿ ಮತ್ತು ದಪ್ಪವಾಗಿಸುತ್ತದೆ. ನೀವು ನೆಲ್ಲಿಕಾಯಿ ಪೇಸ್ಟನ್ನು ಹಚ್ಚಿ 20 ರಿಂದ 30 ನಿಮಿಷಗಳ ಕಾಲ ಇರಿಸಿ. ನಂತರ ಶಾಂಪೂ ಮಾಡಬಹುದು. ಇದು ನಿಮ್ಮ ಕೂದಲನ್ನು ನೈಸರ್ಗಿಕವಾಗಿ ಚೆನ್ನಾಗಿ ಇಡುತ್ತದೆ. ನಿಮ್ಮ ಕೂದಲಿಗೆ ಶಾಂಪೂ ಮಾಡುವ ಮೊದಲು ನೆಲ್ಲಿಕಾಯಿ ಪೇಸ್ಟನ್ನು ಹಚ್ಚುವುದು ಕೂದಲಿನ ಬೆಳವಣಿಗೆಗೆ ಉತ್ತಮ. ಈ ಆರೋಗ್ಯ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.